ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಡಬ್ಬಿ ತೆಗೆಯಕ್ಕಾದ್ರೂ ನಮ್ಮ ಸಹಾಯ ಬೇಕೇ ಬೇಕಲ್ಲ. ಅದಕ್ಕೆ ನಮ್ಮ ಸಹಾಯ ಇಲ್ಲದೆ ಕಾಫಿ ಮಾಡ್ತೀರ ನೋಡ. ಇದ್ದಿದ್ರಲ್ಲಿದೆ ಒಳ್ಳೆ ಸೀರೆ ದೇವಸ್ಥಾನಕ್ಕೆ. ಲವ್ ಹೋಗ್ತಾ ಇರೋದು ದೇವಸ್ಥಾನಕ್ಕೆ, ಗುಂಡಿ ಹಾಕೊಳ್ಳೋ ಅಂದ್ರೆ. ದೀಪು ರೆಡಿ ಆದ್ಲೇನಮ್ಮ? ದೀಪು ಅಳಿ ಅಂದ್ರೆ ಕರ್ಕೊಂಡ್ ಬಾಮ. ಅಯ್ಯೋ ಯಾಕೆ ಎಷ್ಟೊಂದು ನಾಚ್ಕೋತಾ ಇದೀಯಾ? ಅದ್ಗೆ ರೂಮಲ್ಲಿ ಅಳಿಯಂದ್ರು ದೀಪುಗೆ ಟೈಮ್ ತಗೋತಾ ಇದ್ದೆ, ಬೇಗ ಹೇಳು. ಜಡ ಹಾಕ್ತಿದ್ದಾರೆ. ಅವ್ಳು ಜಡೆ ಹಾಕ್ರಿ ಇವಳಿಗೇನು? ಬಾಬಾ ದೀಪಕ್ ಜಡಿ ಆದ್ರೆ ನೀನ್ ಯಾಕತ್ತೆ ನುಲೀತಾ ಇದೀಯಾ? ನನ್ಗೆ ನನ್ ಗಂಡ ನೆನ್ಪಾಗ್ಬಿಟ್ರು ಕಣೋ. ನೆನಪಾದ್ರೆ ದುಬೈ ಫೋನ್ ಮಾಡಿ ಮಾತಾಡು. ಈಗ ನುಲಿಯ ನಿಲ್ಸು. ಲವ್ ದುಬೈಯಲ್ಲಿ ಇನ್ನು ಬೆಳಕೆ ಆಗಿರಲ್ಲ ಕಣೋ. ಪಾಪ ನನ್ ಗಂಡ ಮಲ್ಕೊಂಡಿರ್ತಾರೆ, ಅವ್ರಿಗೆ ಫೋನ್ ಮಾಡಿ ಅಲ್ಲ ನಾನು ತೊಂದ್ರೆ ಕೊಡಲ್ಲ. ಅಲ್ಲ ನೋಡು, ಅಮ್ಮನ್ ಮುಂದೆ ಹಿಂಗ್ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡ. ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಗಂಡ ಹೆಂಡತಿ ಮಧ್ಯೆ ನೀನ್ ಯಾಕೆ ಹೋಗಿದ್ದೆ? ಲೋ ಸುಮ್ನೆ ಇರೋ ನೀನು. ಓಹೋ ಅಣ್ಣ ಮನೇಲಿಲ್ಲ ಅಂತ ಅವನ ಜಾಗನ ನೀನ್ ತುಂಬ್ತಾ ಇದೀಯಾ? ನಾನೇನು ಗಂಡ ಹೆಂಡತಿ ಏನ್ ಮಾಡ್ತಿದಾರೆ ಅಂತ ನೋಡಕ್ಕೇನು ಹೋಗ್ಲಿಲ್ಲ. ದೀಪು ತಯಾರಾಗಿದ್ದಾಳೇನೋ, ದೇವಸ್ಥಾನಕ್ಕೆ ಹೋಗೋಣ ಬಾರಿ ಅಂತ ಕರಿಯಕ್ ಹೋದೆ. ಅಷ್ಟ್ರಲ್ಲಿ ನಡೀತಾ ಇತ್ತು. ಕರಿಯಕ್ ಹೋದೆ ಸರಿ, ಅದು ನೋಡ್ಬಿಟ್ಟು ಈಗ ಯಾಕೆ ಬಂದಿಲ್ಲ ದೊಡ್ಡ ವಿಷಯ ಮಾಡ್ತಾ ಇದ್ಯಾ? ಹೋಗ್ಲಿ ಬಿಡೋ ನರಸಿಂಹ, ಏನೋ ಹಾಗೆ ಹೋಗ್ತಿದ್ಲೇನೋ ನೋಡಿದಾಳೆ. ನೀನು ಅಷ್ಟೇ ಕಣೆ, ಇನ್ಮೇಲೆ ಆತರ ಎಲ್ಲ ನೋಡ್ಬೇಡ ಆಯ್ತಾ? ಏನೋ ಅದಕ್ಕೆ ಇವ್ರೆಲ್ರು ನನ್ನ ಬೈತಾ ಇದ್ರು, ನೀವೊಬ್ರು ನನ್ನ ಪರವಾಗಿ ಮಾತಾಡ್ತೀರಾ, ಸಹಾಯ ಮಾಡ್ತೀರಾ. ಐ ಲವ್ ಯು ಅದಕ್ಕೆ. ಈಶ್ವರ, ಏನೇ ನೀನು ಯಾಕೆ ಈ ತರ ಎಲ್ಲ ಆಡ್ತಿದ್ಯಾ? ಸುಮ್ನೆ ನಿಂತ್ಕೋ. ನರಸಿಂಹ, ದೀಪು ಕರಿತಾ ಇದ್ರೆ ಬಂದಿಲ್ಲ ಕಣ, ನಾನೇ ಒಂದು ಹೆಜ್ಜೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅದಕ್ಕೆ ಅಯ್ಯೋ ಬನ್ನಿ ಇಲ್ಲಿ. ಏನ್ ಹೇಳೆ ಇವಳೇನು? ಇವತ್ತು ದೀಪು ಲಂಗ ದೌಡಿ ಹಾಕೊಂಡಿದ್ದಾಳೆ. ಓಹೋ, ಅದಕ್ಕೇನ ಅವಳು ಕೇಳಿದ್ದು ಲಂಗದವಣಿ ಎಲ್ಲಿದೆ ಅಂತ. ಒಳ್ಳೇದಾಯ್ತು ಬಿಡು. ಹಾಕೊಳ್ಳಿ ಬಿಡಿ, ಹುಟ್ಟಿ ಲಂಗಾದಾವಣಿ ಹಾಕೊಳ್ಳೋಗ್ಬೇಕು ಅಂತ ಬಾವಾಗ ನೋಡ್ಬೇಕು ಅನ್ಸಿರುತ್ತೆ, ಅದಕ್ಕೆ ಹಾಕೊಂಡಿದ್ದಾಳೆ. ಅದ್ ಸರಿ. ಬಂದ್ರು. ಓ ಬನ್ನಿ ಬನ್ನಿ ಅಳಿ ಅಂದ್ರೆ, ನೀವು ದೀಪುಗೆ ಜಡೆ ಹಾಕ್ತಿದ್ರಿ ಅನ್ನೋದನ್ನ ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಅಳಿ ಅಂದ್ರೆ ನೀವ್ ಮಾಡ್ತಿದ್ದ ಕೆಲ್ಸ ನಂಗೆ ತುಂಬಾ ಖುಷಿ ಆಗ್ಬಿಡ್ತು. ಅದಕ್ಕೆ ಮನೆಯವ್ರೆಲ್ಲರ ಹತ್ರ ಹೇಳ್ಬಿಟ್ಟೆ. ಬಾಬಾ, ನಾವ್ ಯಾರು ಏನೂ ಕೇಳಿಲ್ಲ, ಇವರೇ ಎಲ್ರು ಕರೆದು ಹೇಳ್ತಾ ಇರೋದು. ಅವ್ರಲ್ಲಿ ಬಂದ್ಬಿಟ್ಟು ನಾನೇನು ನೋಡಿಲ್ಲ, ನಂಗೇನು ಗೊತ್ತಿಲ್ಲ ಅಂದಾಗ್ಲೇ ಅನ್ಕೊಂಡು ಎಲ್ರಿಗೂ ಹೇಳ್ಕೊಂಬರ್ತಾರೆ ಅಂತ. ತುಂಬಾ ಸಂತೋಷ ಅಳಿ ಅಂದ್ರೆ. ಗಂಡ ಹೆಂಡತಿರ ಮಧ್ಯೆ ಮೇಲು ಕೀಳು ಅನ್ನೋದಿರಬಾರ್ದು, ಸ್ನೇಹಿತರ ತರ ಇರ್ಬೇಕು ಅನ್ನೋದನ್ನ ನಿಮ್ಮನ್ನ ನೋಡಿ ಅರ್ಥ ಮಾಡ್ಕೋಬೇಕು. ಹೌದು ಬಾಬಾ, ಹೆಂಡ್ತಿನ ಹೊಡೆಯೋನು ಯಾವತ್ತೂ ಗಂಡ ಅನ್ಸ್ಕೊಳಲ್ಲ. ಹೆಂಡ್ತಿನ ಎಲ್ರ ಮುಂದೆ ಹೊಗಳ್ತಾನಲ್ಲ, ಅವನೇ ನಿಜವಾದ ಗಂಡ ಆಗೋನು. ನೀವು ಅದೇ ಸಾಲಕ್ಕೆ ಸೇರ್ತೀರ. ದೀಪು ಮಗಳೇ, ನಿನಗೆ ಲಂಗ ದಾವಣಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಮಗಳೇ.